ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಇದೆ. 7ನೇ ವೇತನ ಆಯೋಗದ ಅನುಷ್ಠಾನದ ಕುರಿತಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಆಗಿದೆ. ಈಗಾಗಲೇ ವರದಿಯ ಸಬ್ಮಿಷನ್ ಕೂಡ ಆಗಿದೆ. ಸೊ ಅಧಿವೇಶನದಲ್ಲಿ ಒಂದಿಷ್ಟು ಚರ್ಚೆ ಕೂಡ ಆಯಿತು. ಈ ಒಂದು ಅಧಿವೇಶನದಲ್ಲಿ 7ನೇ ವೇತನ ಆಯೋಗದ ಒಂದು ವರದಿಯ ಅನುಷ್ಠಾನಕ್ಕೆ ಮುಂದಾಗಿರುವಂಥ ಸರ್ಕಾರ, ಸೊ ಈ ಅಧಿವೇಶನದಲ್ಲಿ ಒಂದಿಷ್ಟು ಸದಸ್ಯರು ಈ 27% 27% ಇನ್ಕ್ರೀಸ್ ಆಗಬೇಕು ಆ ಒಂದು ವೇತನದಲ್ಲಿ ಅಂತ ಅಭಿಪ್ರಾಯಪಟ್ಟ ಒಂದಿಷ್ಟು ಸದಸ್ಯರು 25% ಇನ್ಕ್ರೀಸ್ ಆಗಬೇಕು ಅಂತ ಒಂದಿಷ್ಟು ಸದಸ್ಯರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಒಟ್ಟಾರೆಯಾಗಿ 7ನೇ ವೇತನ ಆಯೋಗದಲ್ಲಿ ಎಷ್ಟು ಪ್ರತಿಶತ ವೇತನದಲ್ಲಿ ಹೆಚ್ಚಳ ಆಗಬೇಕು ಎಂಬುದರ ಕುರಿತಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿವೇಚನೆಗೆ ಬಿಡಬೇಕು ಎಂಬ ಒಂದು ಒಮ್ಮತದ ಒಂದು ನಿರ್ಧಾರಕ್ಕೆ ಬರಲಾಯಿತು. 7ನೇ ವೇತನ ಆಯೋಗದ ವರದಿ ಅನುಷ್ಠಾನದ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮುಂದಾಗಿದ್ದು ಶೀಘ್ರದಲ್ಲೇ ಈ ಒಂದು ವರದಿ ಅನುಷ್ಠಾನ ಆಗ್ತದೆ ಅಂತ ಹೇಳಲಾಗಿದೆ. ಜೊತೆಯಲ್ಲಿ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಅತ್ಯಂತ ಗರಿಷ್ಠ ಮಟ್ಟದ ವೇತನ ಹೆಚ್ಚಳವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಆಶಯ ಕೂಡ ಆಗಿದೆ. ಸೊ ಶೀಘ್ರದಲ್ಲೇ ರಾಜ್ಯ ಸರ್ಕಾರವು 7ನೇ ವೇತನ ಆಯೋಗವನ್ನು ಅನುಷ್ಠಾನ ಮಾಡಲಿ ಹಾಗೂ ಸರ್ಕಾರಿ ನೌಕರರ ವಲಯದಲ್ಲಿ ಸಂತಸವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.